ಬ್ರೆಸ್ಟ್ ಕ್ರಾಲ್ ಎಂಬ ಈ ಸ್ಪೋಕನ್ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ನಾವು ಬ್ರೆಸ್ಟ್ ಕ್ರಾಲ್ ಎಂದರೇನು, ಬ್ರೆಸ್ಟ್ ಕ್ರಾಲ್ನ ವಿಧಾನ ಮತ್ತು ಅದರ ಮಹತ್ವ ಇವುಗಳ ಬಗ್ಗೆ ಕಲಿಯುತ್ತೇವೆ. ಬ್ರೆಸ್ಟ್ ಕ್ರಾಲ್ ಎಂದರೇನು ಇದನ್ನು ನಾವು ಮೊದಲು ತಿಳಿದುಕೊಳ್ಳೋಣ. ಮಗು ಸಹಜವಾದ ಆಹಾರದ ನಡವಳಿಕೆಯೊಂದಿಗೆ ಜನಿಸುತ್ತದೆ. ಹೆರಿಗೆಯಾದ ಕೂಡಲೇ ತಾಯಿಯ ಹೊಟ್ಟೆಯ ಮೇಲೆ ಶಿಶುವನ್ನು ಇರಿಸಿದಾಗ ಅದು ತಾಯಿಯ ಸ್ತನವನ್ನು ಹುಡುಕಿ ಸ್ತನ್ಯಪಾನವನ್ನು ಆರಂಭಿಸುವುದು. ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಬ್ರೆಸ್ಟ್ ಕ್ರಾಲ್ ಎಂದು ಕರೆಯುತ್ತೇವೆ. ಗಮನಿಸಿ, ಪೂರ್ಣ ಅವಧಿಯ ನಂತರ ನೈಸರ್ಗಿಕ ಅಥವಾ ಸಿಸೇರಿಯನ್ ಹೆರಿಗೆಯಲ್ಲಿ ಜನಿಸಿದ ಮತ್ತು ಜನಿಸಿದ ಕೂಡಲೇ ಚೆನ್ನಾಗಿ ಹತ್ತಿರುವ ಸಾಮಾನ್ಯ ಶಿಶುಗಳಿಗೆ ಬ್ರೆಸ್ಟ್ ಕ್ರಾಲ್ ಅನ್ನು ಮಾಡಬಹುದು. ಉಸಿರುಗಟ್ಟುವಂತಹ ಉಸಿರಾಟ ತೊಂದರೆಗಳಿಂದ ಬಳಲಬಹುದಾದ ಕಾರಣ ಕಡಿಮೆ ಜನನ ತೂಕ ಹೊಂದಿರುವ ಅಸ್ಥಿರ ಆರೋಗ್ಯವನ್ನು ಹೊಂದಿರುವ ಶಿಶುಗಳಲ್ಲಿ ಬ್ರೆಸ್ಟ್ ಕ್ರಾಲ್ ಅನ್ನು ಮಾಡಲಾಗುವುದಿಲ್ಲ. ಈಗ ನಾವು ಬ್ರೆಸ್ಟ್ ಕ್ರಾಲ್ನ ವಿಧಾನವನ್ನು ಆನಂತರ ಅದರ ಮಹತ್ವವನ್ನು ಕಲಿಯುವೆವು. ಮೊದಲು ಹೆರಿಗೆ ಕೊಠಡಿಯ ತಾಪಮಾನವು ಸುಮಾರು 26 ಡಿಗ್ರಿ ಸೆಲ್ಸಿಯಸ್ ಆಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ನಂತರ ಶಿಶುವನ್ನು ತಾಯಿಯ ಹೊಟ್ಟೆಯ ಮೇಲೆ ಇರಿಸಿ ಶುಚಿಗೊಳಿಸುವುದು. ಕೈಗಳ ಹೊರತಾಗಿ ಶಿಶುವಿನ ಪೂರ್ತಿ ಶರೀರವನ್ನು ಒಂದು ಸ್ವಚ್ಛವಾದ ಶುಷ್ಕ ಬಟ್ಟೆಯಿಂದ ಚೆನ್ನಾಗಿ ಶುಚಿಗೊಳಿಸಿ. ನೆನಪಿಡಿ, ಶಿಶುವಿನ ಕೈಗಳನ್ನು ತೇವವಾಗಿರಿಸಿ. ಶುಚಿಗೊಳಿಸುವಾಗ ಶಿಶುವಿನ ಚರ್ಮದ ಮೇಲಿರುವ ರಕ್ಷಣಾತ್ಮಕ ಬಿಳಿ ಲೇಪನವನ್ನು ತೆಗೆಯಬೇಡಿ. ಅದು ಶಿಶುವನ್ನು ತಂಪಾದ ವಾತಾವರಣದಿಂದ ರಕ್ಷಿಸುತ್ತದೆ. ಶಿಶುವನ್ನು ಶುಚಿಗೊಳಿಸಿದ ನಂತರ ಹಸಿ ಬಟ್ಟೆಯನ್ನು ತೆಗೆದುಬಿಡಿ. ಶಿಶುವನ್ನು ಒರೆಸಿದ ನಂತರ ಹೆರಿಗೆ ಸಮಯದಲ್ಲಿರುವ ಸಹಾಯಕಿಯು ಬಳ್ಳಿಯ ನಾಡಿ ಬಡಿತವನ್ನು ನೋಡಬೇಕು. ನಾಡಿ ಬಡಿತವು ನಿಂತಾಗ ಅವಳು ಬಳ್ಳಿಯನ್ನು ಕತ್ತರಿಸಬೇಕು. ನಂತರ ಮಗುವಿನ ಹೊಟ್ಟೆಯು ತಾಯಿಯ ಹೊಟ್ಟೆಯನ್ನು ಸ್ಪರ್ಶಿಸುವಂತೆ ತಾಯಿಯ ಮೇಲೆ ಮಗುವನ್ನು ಸರಿಯಾಗಿರಿಸಿ. ತಾಯಿಯ ತೊಳೆಯದ ಸ್ತನಗಳ ನಡುವೆ ಶಿಶುವಿನ ತಲೆಯನ್ನು ಇರಿಸಬೇಕು. ಶಿಶುವಿನ ಬಾಯಿಯು ತಾಯಿಯ ಸ್ತನದ ಕೆಳಗೆ ಇರಬೇಕು. ಈಗ ಬ್ರೆಸ್ಟ್ ಕ್ರಾಲ್ಗಾಗಿ ಮಗುವನ್ನು ಸರಿಯಾಗಿ ಇರಿಸಲಾಗಿದೆ. ನವಜಾತ ಶಿಶುವಿಗೆ ಮುಂದಕ್ಕೆ ಸರಿಯುವುದು ಬಹಳ ಸ್ವಾಭಾವಿಕ ಆಗಿರುವುದರಿಂದ ಮಗು ಸುಲಭವಾಗಿ ಮುಂದಕ್ಕೆ ತಾಯಿಯ ಸ್ತನದೆಡೆಗೆ ತೆವಳಬಹುದು. ಆನಂತರ ಮಗು ಮತ್ತು ತಾಯಿಯನ್ನು ಬೆಚ್ಚಗಿಡಲು ಅವರಿಗೆ ಒಂದು ಸ್ವಚ್ಛವಾದ ಶುಷ್ಕ ಹೊದಿಕೆಯನ್ನು ಹೊದಿಸಿ. ಮಗುವಿನ ತಲೆಯ ಮೇಲೆ ಒಂದು ಟೋಪಿ ಹಾಕಿ. ದಯವಿಟ್ಟು ಗಮನಿಸಿ, ಇನ್ನು ಮುಂದಿನ ಚಿತ್ರಗಳಲ್ಲಿ ನಾವು ಟೋಪಿ ಮತ್ತು ಬಟ್ಟೆಯನ್ನು ತೋರಿಸಿಲ್ಲ. ಬ್ರೆಸ್ಟ್ ಕ್ರಾಲ್ ಸಮಯದಲ್ಲಿ ಮಗುವಿನ ಸ್ಥಿತಿಯನ್ನು ಸರಿಯಾಗಿ ಗಮನಿಸಲು ಇದು ನಮಗೆ ಸಹಾಯ ಮಾಡುತ್ತದೆ. ಮಗುವಿಗೆ ಬಟ್ಟೆಯನ್ನು ಹೊದಿಸಿದ ನಂತರ ತಾಯಿಯು ಮಗುವಿನ ಬೆನ್ನನ್ನು ತನ್ನ ಕೈಯಿಂದ ಹಿಡಿದುಕೊಳ್ಳುವಂತೆ ಮಾಡಿ. ಬ್ರೆಸ್ಟ್ ಕ್ರಾಲ್ಗೆ ಸಹಾಯ ಮಾಡುವ ಮಗುವಿನ ಸಾಮರ್ಥ್ಯಗಳನ್ನು ನಾವು ಚರ್ಚಿಸೋಣ. ಹೆರಿಗೆಯ ನಂತರ ಶಿಶುವು ಬಹಳ ಜಾಗರೂಕವಾಗಿದ್ದು ಸಹಜ ಪ್ರವೃತ್ತಿಯನ್ನು ಹೊಂದಿರುತ್ತದೆ. ಶಿಶುವಿನ ಅಶುಚಿ ಇರುವ ಕೈಗಳ ವಾಸನೆಯು ಅದಕ್ಕೆ ಜೊಲ್ಲು ಸುರಿಸಲು ಪ್ರಚೋದಿಸುತ್ತದೆ. ಅಲ್ಲದೆ ಮಗು ತನ್ನ ಸೀಮಿತ ದೃಷ್ಟಿಯೊಂದಿಗೆ ತನ್ನ ತಾಯಿಯ ಮುಖ ಮತ್ತು ಅರಿಯೋಲಾವನ್ನು ನೋಡಲು ಸಾಧ್ಯವಿದೆ. ಅರಿಯೋಲಾ ಮೊಲೆತೊಟ್ಟಿನ ಸುತ್ತಲೂ ಇರುವ ಕಪ್ಪು ಜಾಗವಾಗಿದೆ. ಕೊನೆಗೆ ಮಗು ತನ್ನ ಕೈ ಕಾಲುಗಳನ್ನು ಬಳಸಿ ಚಲಿಸಲು ಆರಂಭಿಸುತ್ತದೆ. ನಿಧಾನವಾಗಿ ತನ್ನ ತಾಯಿಯ ಸ್ತನಗಳೆಡೆಗೆ ತೆವಳುತ್ತದೆ. ಆದಾಗ್ಯೂ ಕೆಲವು ಶಿಶುಗಳು ತಕ್ಷಣವೇ ತೆವಳಲು ಪ್ರಾರಂಭಿಸುತ್ತವೆ ಮತ್ತು ಕೆಲವು ಶಿಶುಗಳು ಸಮಯ ತೆಗೆದುಕೊಳ್ಳುತ್ತವೆ. ಸ್ತನವನ್ನು ತಲುಪಿದ ನಂತರ ಮಗು ಮೊದಲು ತನ್ನ ಕೈಗಳಿಂದ ಸ್ತನವನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತದೆ. ಈ ಸಮಯದಲ್ಲಿ ಮಗು ತನ್ನ ಮೊದಲ ಸ್ತನ್ಯಪಾನ ಮಾಡುವ ತನಕ ಮಗು ಮತ್ತು ತಾಯಿಗೆ ತೊಂದರೆ ಕೊಡಬೇಡಿ. ಈ ಕ್ರಿಯೆ ನಡೆಯುವಾಗ ತಾಯಿ ಮತ್ತು ಅವಳ ಸಹಾಯಕಿ ಇಬ್ಬರಿಗೂ ತಾಳ್ಮೆ ಇರಬೇಕು. ತನ್ನ ಮೊದಲ ಸ್ತನ್ಯಪಾನಕ್ಕಾಗಿ ತಾಯಿಯ ಸ್ತನದವರೆಗೆ ತಲುಪಲು ಮಗು 30 ರಿಂದ 60 ನಿಮಿಷಗಳನ್ನು ತೆಗೆದುಕೊಳ್ಳಬಹುದು. ಹಾಲುಣಿಸುವ ಆರಂಭದಲ್ಲಿ ಮಗು ತನ್ನ ಬಾಯಿಯನ್ನು ಅಗಲವಾಗಿ ತೆರೆಯುತ್ತದೆ ಮತ್ತು ತಾಯಿಯ ಸ್ತನಕ್ಕೆ ಗಟ್ಟಿಯಾಗಿ ಅಂಟಿಕೊಳ್ಳುತ್ತದೆ. ಮೊಲೆಯೊಡಿಸುವುದು ಮುಗಿದ ನಂತರ ಮಗು ಸುಮಾರು 1 ಗಂಟೆಯವರೆಗೆ ಅದೇ ಸ್ಥಾನದಲ್ಲಿ ಇರಲಿ. ಹೀಗೆ ಮಾಡುವುದರಿಂದ ತಾಯಿ ಮತ್ತು ಮಗುವಿನ ನಡುವಿನ ಬಂಧವನ್ನು ಸುಧಾರಿಸಲು ಸಹಾಯವಾಗುತ್ತದೆ. ಆದಾಗ್ಯೂ
ತಾಯಿಯು ಯಾವುದೇ ಔಷಧಿಗಳನ್ನು ತೆಗೆದುಕೊಂಡಿದ್ದರೆ ದಯವಿಟ್ಟು ಅವಳ ವೈದ್ಯರನ್ನು ಸಂಪರ್ಕಿಸಿ. ಕೆಲವೊಮ್ಮೆ ಹೆರಿಗೆಯ ನಂತರ ತಾಯಿಯು ಹೆರಿಗೆಯ ಕೋಣೆಯಿಂದ ಮತ್ತೊಂದು ಕೋಣೆಗೆ ಹೋಗಬೇಕಾಗಬಹುದು. ಅಂತಹ ಸಂದರ್ಭಗಳಲ್ಲಿ ತಾಯಿಯನ್ನು ಮತ್ತೊಂದು ಕೋಣೆಗೆ ವರ್ಗಾಯಿಸಿದ ನಂತರ ಈ ಮೊದಲು ಹೇಳಿದಂತೆ ತಾಯಿಯ ಹೊಟ್ಟೆಯ ಮೇಲೆ ಮಗುವನ್ನು ಇರಿಸಿ. ತಾಯಿ ಮತ್ತು ಮಗುವಿಗೆ ಪರಸ್ಪರ ಚರ್ಮದ ಸ್ಪರ್ಶವು ಸಿಗುವಂತೆ ನೋಡಿಕೊಳ್ಳಿ. ಸಿಸೇರಿಯನ್ ಸೆಕ್ಷನ್ ಹೆರಿಗೆಯಲ್ಲಿ ಜನಿಸಿದ ಶಿಶುಗಳಿಗಾಗಿ ಈಗ ನಾವು ಬ್ರೆಸ್ಟ್ ಕ್ರಾಲ್ ಅನ್ನು ಚರ್ಚಿಸೋಣ. ಇದನ್ನು ಮಾಡಲು ಮಗುವಿನ ಕಾಲುಗಳು ತಾಯಿಯ ತಲೆಯ ಕಡೆಗೆ ಇರುವಂತೆ, ಹೊಟ್ಟೆಯ ಬದಲಾಗಿ ಶಿಶುವನ್ನು ತಾಯಿಯ ಎದೆಯ ಮೇಲೆ ಇಡಬೇಕು. ಎದೆ ಮತ್ತು ಹೊಟ್ಟೆಯು ತಾಯಿಯ ಭುಜದ ಮೇಲೆ ಮತ್ತು ಬಾಯಿಯು ಸ್ತನದ ಮೇಲೆ ಇರಬೇಕು. ಆಪರೇಷನ್ ಥಿಯೇಟರ್ನಲ್ಲಿ ಸಾಧ್ಯವಾದಷ್ಟು ವೇಳೆ ಮಗುವಿಗೆ ಮೊಲೆ ಉಡಿಸಲು ಅನುಮತಿಸಿ. ಹೆರಿಗೆಯಾದ ತಕ್ಷಣ ಪರಸ್ಪರ ಚರ್ಮದ ಸ್ಪರ್ಶವು ಇತರ ಯಾವುದೇ ನವಜಾತ ಆರೈಕೆಗಳಿಗಿಂತ ಅತಿ ಮುಖ್ಯವಾಗಿದೆ ಎಂದು ನೆನಪಿಡಿ. ಗಮನಿಸಿ, ಬ್ರೆಸ್ಟ್ ಕ್ರಾಲ್ ಮುಗಿದ ಮೇಲೆಯೇ ಹೆರಿಗೆಯ ನಂತರದ ನವಜಾತ ಶಿಶುವಿನ ಆರೈಕೆಯನ್ನು ನೀಡಬೇಕು. ಈಗ ನವಜಾತ ಶಿಶುವಿಗಾಗಿ ಬ್ರೆಸ್ಟ್ ಕ್ರಾಲ್ನ ಮಹತ್ವವನ್ನು ನಾವು ಚರ್ಚಿಸೋಣ. ಮಗು ಕೊಲೊಸ್ಟ್ರಮ್ ಎಂದು ಕರೆಯಲಾಗುವ ತಾಯಿಯ ಮೊಟ್ಟಮೊದಲ ಹಾಲನ್ನು ಪಡೆಯಲು ಬ್ರೆಸ್ಟ್ ಕ್ರಾಲ್ ಸಾಧ್ಯವಾಗಿಸುತ್ತದೆ. ಇದು ಹಳದಿ ಬಣ್ಣ ಹೊಂದಿದ್ದು ಸ್ವಲ್ಪ ಗಟ್ಟಿಯಾಗಿದೆ. ಹೆರಿಗೆಯ ನಂತರ ಪ್ರತಿ ಸ್ತನ್ಯಪಾನ ಸಮಯದಲ್ಲಿ ಮಗುವಿನ ಕೊಲೊಸ್ಟ್ರಮ್ ಸೇವನೆಯ ಪ್ರಮಾಣವು ನಿಧಾನವಾಗಿ ಹೆಚ್ಚಾಗುತ್ತದೆ ಎಂಬುದನ್ನು ಗಮನಿಸಿ. ಪ್ರತಿ ಸ್ತನ್ಯಪಾನ ಸಮಯದಲ್ಲಿ ಮಗು ಪ್ರತಿಯೊಂದು ಸ್ತನದಿಂದ ಮೊದಲನೆಯ ದಿನ 5 ಮಿಲಿಲೀಟರ್ಗಳು, ಎರಡನೆಯ ದಿನ 10 ಮಿಲಿಲೀಟರ್ಗಳು, ಮೂರನೆಯ ದಿನ 25 ಮಿಲಿಲೀಟರ್ಗಳು, ನಾಲ್ಕನೇ ದಿನ 40 ಮಿಲಿಲೀಟರ್ಗಳು ಮತ್ತು 5ನೇ ದಿನದಂದು 55 ಮಿಲಿಲೀಟರ್ಗಳಷ್ಟು ತೆಗೆದುಕೊಳ್ಳುವುದು. ನವಜಾತ ಮಗುವಿಗೆ ಇಷ್ಟು ಸಾಕಾಗುತ್ತದೆ. ಆದ್ದರಿಂದ ಕೊಲೊಸ್ಟ್ರಮ್ ಅನ್ನು ಹೊರತುಪಡಿಸಿ ಮಗುವಿಗೆ ಬೇರೆ ಯಾವುದೇ ಆಹಾರವನ್ನು ಕೊಡಬಾರದು. ಕೊಲೊಸ್ಟ್ರಮ್ ಅನ್ನು ಮಗುವಿನ ಮೊದಲ ವ್ಯಾಕ್ಸಿನೇಷನ್ ಎಂದು ಪರಿಗಣಿಸಲಾಗುತ್ತದೆ. ಇದು ಸೋಂಕಿನ ಜೊತೆಗೆ ಹೋರಾಡುವ ಪ್ರೋಟೀನ್ಗಳನ್ನು ಹೊಂದಿದ್ದು ಮಗುವಿನ ರೋಗ ನಿರೋಧಕತೆಯನ್ನು ಹೆಚ್ಚಿಸುತ್ತದೆ. ತಾಯಿಯ ಹೆರಿಗೆಯ ನಂತರ ಮಗುವಿಗಾಗಿ ಇದು ಶಕ್ತಿಯ ಮೊದಲ ಮೂಲವಾಗಿದೆ. ಕೊಲೊಸ್ಟ್ರಮ್ ರಕ್ತದಲ್ಲಿ ಕಡಿಮೆ ಗ್ಲೂಕೋಸ್ ಮಟ್ಟವನ್ನು ಸಹ ತಡೆಯುತ್ತದೆ. ಮಗುವಿನ ದೇಹದ ಇತರ ಪ್ರಕ್ರಿಯೆಗಳನ್ನು ನಿರ್ವಹಿಸಲು ಇದು ಸಹಾಯ ಮಾಡುತ್ತದೆ ಮತ್ತು ಆರೋಗ್ಯಕರ ಮೆದುಳಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಮಗುವಿನ ಮೊದಲ ಸಲ ಮಲವಿಸರ್ಜನೆ ಮಾಡಲು ಇದು ಸಹಾಯ ಮಾಡುತ್ತದೆ. ತಾಯಿಯ ಚರ್ಮದ ಸ್ಪರ್ಶ ಇರುವುದರಿಂದ ಬ್ರೆಸ್ಟ್ ಕ್ರಾಲ್ ಮಗುವನ್ನು ಬೆಚ್ಚಗೆ ಸಹ ಇಡುತ್ತದೆ. ತಾಯಿಯ ಸ್ತನಕ್ಕೆ ಆಳವಾಗಿ ಅಂಟಿಕೊಳ್ಳುವುದು ಹೇಗೆ ಎಂದು ಶಿಶು ಸ್ವತಃ ತಾನೇ ಕಲಿಯುತ್ತದೆ. ಬ್ರೆಸ್ಟ್ ಕ್ರಾಲ್ ತಾಯಿಯ ಆರೋಗ್ಯಕರ ಬ್ಯಾಕ್ಟೀರಿಯಾವನ್ನು ಅವಳ ಮಗುವಿಗೆ ದಾಟಿಸುತ್ತದೆ. ಈ ಬ್ಯಾಕ್ಟೀರಿಯಾಗಳು ಮಗುವಿನ ಕರುಳಿನಲ್ಲಿ ಪ್ರವೇಶಿಸುತ್ತವೆ ಮತ್ತು ಸೋಂಕುಗಳ ವಿರುದ್ಧ ಹೋರಾಡುತ್ತವೆ. ಒಟ್ಟಿನಲ್ಲಿ ಇದು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬ್ರೆಸ್ಟ್ ಕ್ರಾಲ್ ಮಗುವಿಗೆ ಪ್ರೀತಿ ಹಾಗೂ ಭದ್ರತೆಯ ಭಾವನೆಯನ್ನು ಸಹ ನೀಡುತ್ತದೆ. ಅಲ್ಲದೆ ತಾಯಿ ಮತ್ತು ಅವಳ ಮಗುವಿನ ನಡುವಿನ ಬಂಧವನ್ನು ಪ್ರಾರಂಭಿಸುತ್ತದೆ. ಬ್ರೆಸ್ಟ್ ಕ್ರಾಲ್ನ ಪ್ರಯೋಜನಗಳು ತಾಯಿಗೆ ಸಹ ಸಿಗುತ್ತವೆ. ಮಗುವಿನ ಕಾಲಿನ ಚಲನೆಗಳು ತಾಯಿಯ ಗರ್ಭದ ಮೇಲೆ ಒತ್ತಡವನ್ನು ಹಾಕುತ್ತವೆ. ಈ ಒತ್ತಡವು ಗರ್ಭಾಶಯದ ಸಂಕೋಚನ ಮತ್ತು ಮಾಸುಚೀಲವನ್ನು ತೆಗೆದುಹಾಕುವಲ್ಲಿ ಸಹಾಯ ಮಾಡುತ್ತದೆ. ಸ್ತನ್ಯಪಾನದ ಆರಂಭವು ತಾಯಿಯ ದೇಹದಲ್ಲಿ ಆಕ್ಸಿಟೋಸಿನ್ ಅನ್ನು ಹೆಚ್ಚಿಸುತ್ತದೆ. ಆಕ್ಸಿಟೋಸಿನ್ನಲ್ಲಿಯ ಹೆಚ್ಚಳವು ಮಾಸುಚೀಲವನ್ನು ಹೊರಗೆ ಹಾಕಲು ಕೂಡ ಸಹಾಯ ಮಾಡುತ್ತದೆ. ಹೀಗೆ ಬ್ರೆಸ್ಟ್ ಕ್ರಾಲ್ ರಕ್ತವ್ಯಯವನ್ನು ಕಡಿಮೆ ಮಾಡುತ್ತದೆ ಮತ್ತು ತಾಯಂದಿರಲ್ಲಿ ರಕ್ತಹೀನತೆಯನ್ನು ತಡೆಗಟ್ಟುತ್ತದೆ. ರಕ್ತಹೀನತೆಯು ಕೆಂಪು ರಕ್ತ ಕಣಗಳ ಸಂಖ್ಯೆಯು ಕಡಿಮೆ ಆಗುವ ಒಂದು ಸ್ಥಿತಿಯಾಗಿದೆ. ಅದು ತಾಯಿಯಲ್ಲಿ ಆಯಾಸ ಮತ್ತು ದೌರ್ಬಲ್ಯಗಳನ್ನು ಉಂಟುಮಾಡಬಹುದು. ಆದ್ದರಿಂದ ಬ್ರೆಸ್ಟ್ ಕ್ರಾಲ್ ತಾಯಿ ಮತ್ತು ಮಗುವಿಗೆ ಬಹಳ ಪ್ರಯೋಜನಕಾರಿಯಾಗಿರುವ ಒಂದು ನೈಸರ್ಗಿಕ ಪ್ರಕ್ರಿಯೆ ಆಗಿದೆ. ಇಲ್ಲಿಗೆ ನಾವು ಬ್ರೆಸ್ಟ್ ಕ್ರಾಲ್ ಎಂಬ ಈ ಟ್ಯುಟೋರಿಯಲ್ನ ಕೊನೆಗೆ ಬಂದಿದ್ದೇವೆ. ನಾವು ಈ ಟ್ಯುಟೋರಿಯಲ್ನಲ್ಲಿ ಬ್ರೆಸ್ಟ್ ಕ್ರಾಲ್ ಎಂದರೇನು, ಬ್ರೆಸ್ಟ್ ಕ್ರಾಲ್ನ ವಿಧಾನ ಮತ್ತು ಬ್ರೆಸ್ಟ್ ಕ್ರಾಲ್ನ ಮಹತ್ವ ಇವುಗಳ ಬಗ್ಗೆ ಕಲಿತಿದ್ದೇವೆ. ಈ ಟ್ಯುಟೋರಿಯಲ್ ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಐಐಟಿ ಬಾಂಬೆಯವರ ಕೊಡುಗೆಯಾಗಿದೆ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ NMEICT MHRD ಮೂಲಕ ಭಾರತ ಸರ್ಕಾರದ ಅನುದಾನವನ್ನು ಪಡೆದಿದೆ. ಈ ಮಿಷನ್ನಿನ ಬಗ್ಗೆ ಹೆಚ್ಚಿನ ಮಾಹಿತಿಯು ಕೆಳಗಿನ ಲಿಂಕ್ನಲ್ಲಿ ಲಭ್ಯವಿದೆ.
ಈ ಟ್ಯುಟೋರಿಯಲ್ ವೀಲ್ಸ್ ಗ್ಲೋಬಲ್ ಫೌಂಡೇಶನ್ನ ಉದಾರ ಕೊಡುಗೆಯಿಂದ ಭಾಗಶಃ ಅನುದಾನವನ್ನು ಪಡೆದಿದೆ. ಈ ಟ್ಯುಟೋರಿಯಲ್ ಮಾ ಔರ್ ಶಿಶು ಪೋಷಣ್ ಪ್ರಾಜೆಕ್ಟ್ ನ ಒಂದು ಭಾಗವಾಗಿದೆ. ಈ ಟ್ಯುಟೋರಿಯಲ್ ನ ಡೊಮೇನ್ ರಿವ್ಯೂ ಮಾಡಿದವರು ಡಾಕ್ಟರ್ ರೂಪಲ್ ದಲಾಲ್ ಎಂಡಿ ಪೀಡಿಯಾಟ್ರಿಕ್ಸ್. ಈ ಸ್ಕ್ರಿಪ್ಟ್ ನ ಅನುವಾದಕಿ ಐಐಟಿ ಬಾಂಬೆಯಿಂದ ಸಂಧ್ಯಾ ಪುಣೇಕರ್ ಹಾಗೂ ಧ್ವನಿ ಗ್ಲೋರಿಯಾ. ಧನ್ಯವಾದಗಳು.